ಉಳಿಸಿ 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 ಸರ್, ನಮ್ಮ ಹೆಸರು ರಾಜೇಶ್ ಅಂತ. ನಾವು ಮುನೇಶ್ವರ ನಗರ ಊರಾಯ್ತಲ್ಲ, ಅವಾಗಿಂದ ಇಲ್ಲೇ ಇರೋವಂಥವ್ರು ಆಯ್ತೆ. ಈಗ ಮುನೇಶ್ವರ ನಗರದಲ್ಲಿ ಅವಾಗಿನಿಂದನೂ ಮುನೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಚಾಮುಂಡೇಶ್ವರಿ ಸ್ವಾಮಿ ದೇವಸ್ಥಾನ ಅಂತ ಇದೆ. ಇದು 152 ಸರ್ವೆ ನಂಬರ್ಲಿದೆ ಆಯ್ತೆ. 152 ಸರ್ವೆ ನಂಬರಲ್ಲಿ ಇರೋ ಅಂಥದ್ದು. ಇವರು ಇವಾಗ ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಬಸವ ಬಳಗ ಅಂದ್ಬಿಟ್ಟು ಇದು ವಿದ್ಯಾಭಾರತಿ ಸಂಸ್ಥೆಗೆ ಅಂತ ಯಾವುದು ಸ್ಕೂಲ್ಗೆ ಅಂತ ಕೊಟ್ಟಿದ್ದ ಜಾಗ ಇದು. ಇವರು ಆ ದೇವಸ್ಥಾನನ 2009ರಲ್ಲಿ ತಗೊಂಡಿದ್ದಾರೆ. ಏನು ಮಾಡಿದ್ದಾರೆ, ಮಠ ಕಟ್ಕೊಂಡಿದ್ದಾರೆ ಆಯ್ತೆ. ಒಂದು ಎರಡನೇದು 152 ಸರ್ವೆ ನಂಬರ್ಗೆ ಅನುದಾನ ಬಂದಿದೆ ಅಂದ್ಬಿಟ್ಟು 152 ಸರ್ವೆ ನಂಬರ್ನ ಇವರು ಫೇಕ್ ಡಾಕ್ಯುಮೆಂಟ್ ಉತ್ಪತ್ತಿ ಮಾಡಿ 152 ಸರ್ವೆ ನಂಬರ್ ತೋರಿಸ್ಬಿಟ್ಟು ಸರ್ಕಾರಕ್ಕೆ ಮೋಸ ಮಾಡಿ 152 ಸರ್ವೆ ನಂಬರ್ಗೆ ಅನುದಾನ ತಗೊಂಡು 153 ವಕ್ಫ್ ಬೋರ್ಡ್ ಅಂತ ಜಾಗ ಅದು. ಆ ವಕ್ಫ್ ಬೋರ್ಡ್ ಜಾಗದಲ್ಲಿ ಇವರು ಮಠ ಕಟ್ಕೊಂಡಿದ್ದಾರೆ, ಅಕ್ರಮವಾಗಿ ಕಟ್ಟಿದ್ದಾರೆ. ಇದು ವಕ್ಫ್ ಬೋರ್ಡ್ ಜಾಗ ಇದು ಆಯ್ತೆ. ಆದ್ದರಿಂದ ಇದನ್ನ ಲೋಕಾಯುಕ್ತಗೆ ಕೊಡ್ತಾ ಇದ್ದೀವಿ, ಮತ್ತು DC ಗೆ ಬರೀತಾ ಇದ್ದೀವಿ, ಮತ್ತು ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೀವಿ. ಆದ್ದರಿಂದ ಇದನ್ನ ತನಿಖೆ ಮಾಡಬೇಕು. ಇವರು ಪದೇ ಪದೇ ಬಂದು ನಾವು ದೇವಸ್ಥಾನ ಕಟ್ತಾ ಇದ್ದೀವಿ ನೋಡಿ, ಇಲ್ಲೆಲ್ಲ ಮರಳು ಹಾಕಿದೆ, ಇಲ್ಲಿ ಇಟ್ಟಿಗೆ ಹಾಕಿದೆ, ಎಲ್ಲ ಇದೆ. ನಾವು ದೇವಸ್ಥಾನ ಕಟ್ಟಬೇಕು, ನಾವು ಅದನ್ನ ಇದು ಮಾಡ್ತಾ ಇದ್ದೀವಿ, ಪುನರ್ ನಿರ್ಮಾಣ ಮಾಡ್ತಾ ಇದ್ದೀವಿ. ಇವ್ರು ಬಂದ್ಬಿಟ್ಟು ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಇದನ್ನ ತನಿಖೆ ಮಾಡಿ ಇದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ನಾವು ಈ ಮೂಲಕ ಮುಖ್ಯಮಂತ್ರಿಗಳಿಗೆ, ಮೈಸೂರು DC ಅವರಿಗೆ, ಮತ್ತು ತಹಸೀಲ್ದಾರರಿಗೆ, ಲೋಕಾಯುಕ್ತದವ್ರಿಗೆ ಇಷ್ಟು ಜನಕ್ಕೂ ಮನವಿ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಾದೇವ್ ಅಂತ, ಶನಿದೇವ್ ಗುಡ್ಡಪ್ಪ. ನಾವು ಸುಮಾರು 50-60 ವರ್ಷದಿಂದ ನಮ್ಮ ತಂದೆ ಕಾಲದಿಂದ ಮಾಡ್ಕೊ ಬರ್ತಾ ಇದ್ದೀವಿ. ಊರ್ನವರೆಲ್ಲ ನಮಗೆ ಸಪೋರ್ಟ್ ಮಾಡೋದೆ. ನಾವು ಊರ್ನವ್ರು ಯಾವತ್ತೂ ನಾವು ಕೈ ಬಿಡೋಲ್ಲ. ಆದರೆ ಎಲ್ಲ ಅದಕ್ಕೂ ಸಪೋರ್ಟ್ ಕೊಡ್ತಾಯಿದೆ. ಈ ಅಮ್ಮ ಬಂದಮೇಲೆ ನಮಗೆ ಭಾರಿ ತೊಂದರೆ ಆಯ್ತಾ ಇದೆ. ಅವರು ಪಾಪ ಕೆಲಸಕ್ಕಾದೆ ಬಿಟ್ಟು ಓಡಿ ಬಂದು ಅವ್ರಿಗೂ ಸಹಾಯ ಮಾಡಿ ಅವ್ರಿಗೂ ಸಾಕಾಗ್ಬಿಟ್ಟೈತೆ. ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ. ನಮ್ಮ ಒತ್ತಾಯ ದೇವಸ್ಥಾನ ತಂಟೆ ಬದಬಾರ್ದು ಅಂತ ನಾವು ಪದೇ ಬಂದು ನಾವು ನೋಡಿ ಜಲ್ಲಿ ಹಾಕಿದ್ದೀವಿ, ಸಿಮೆಂಟ್ ಕೊಡ್ಸೋದೆ, ಭಕ್ತಾದಿಗಳೆಲ್ಲ ಸಹಾಯ ಮಾಡೋದೆ. ಅವ್ರಿಗೆ ಕೊಡಬೇಡಿ ಅನ್ನೋದು ಇವರು ಎಲ್ಲ ಕಡೆ ಇವ್ರು ಈಸ್ಕೊಬೋದದು, ಮಠ ಕಟ್ಕೊಳ್ಳೋದು, ಅದು ಮಾಡೋದು ಇದು ಮಾಡೋದು, ಈ ಥರ ಹಿಂಸೆ ಕೊಡ್ತಾವೆ. ಸುಮಾರು ನಮಗೆ ಈಗ ಒಂದು 5 ವರ್ಷದಿಂದ ನಮಗೆ ತೊಂದರೆ ಆಗಿದೆ. ಎಲ್ಲ ಮಾಡಿದ್ದೀವಿ. ಮೇಲ ಪ್ರಜಾದಿಂದ ಬಂತದೆ, ನಿಲ್ಲಿಸ್ತದೆ, ನಮ್ಮನ್ನು ಕರ್ಕೊಂಡು ಹೋಗ್ತದೆ, ಟೇಷನ್ ಕುಂಡಿಸ್ತದೆ. ನೀವು ಕಟ್ಟಬೇಡಿ ಅಂತ ನಮ್ಗೆ ಹಿಂಸೆ ಕೊಡ್ತಾಯಿದೆ. ಇವತ್ತು ಮಧ್ಯಾಹ್ನ ಕಬ್ಬಣ ಕಟ್ಸ್ಬೇಕಾಯ್ತು, ಇನ್ಸ್ಪೆಕ್ಟರ್ ಹೇಳಿ ಕಳಿಸ್ಬಿಡೋದೆ. ಹಿಂದೆಗಡೆನ ಫಾಲೋ ಮಾಡ್ಕೊಬೋದ ನಾವು ಕಳ್ದ ನಾವು ಅಲ್ಲ. ನಾವು 40 ವರ್ಷದಿಂದ 50 ವರ್ಷದಿಂದ ಊರಲ್ಲಿ ವಾಸ ಇದ್ದೀವಿ. ನಮ್ಗೆ ಇದಕ್ಕೆ ಒಂದಿಷ್ಟೆಲ್ಲ ಜಾಗ ಮನೆ ಕಟ್ಟಿಲ್ಲ. ನಾವು ಒಂದು ಗುಳ್ಳಲ್ಲಿ ಇದ್ದೀವಿ. ಆ ಥರ ನಾವು ಮನೆ ದೇವಸ್ಥಾನನೇ ಮಾಡ್ಬಿಟ್ಟು ಮನೆ ಕಟ್ಕೋಬೋದಲ್ಲ. ನಮ್ಗೆ ಹಾಕ್ಬೇಕು ದೇವಸ್ಥಾನ ಅಂದ್ಬಿಟ್ಟು ಇರೋ ಒಬ್ಬ ಮಗನ್ನ ಕಳ್ಕೊಬಿಟ್ಟು ನಾವು ಯಾರಿಗೋಸ್ಕರ ಇರೋ ಜನಕ್ಕೆ ತಾನೇ ನಾವು ಮಾಡಬೇಕು, ಇನ್ಯಾದಕ್ಕೆ ಮಾಡ್ಬೇಕು ನಾವು. ಅದಕ್ಕೆ ನಮಗೆ ಸಾಕಾದ್ರಿಂದ ನಿಮ್ಮಿಂದ ಸಾಕಾದ ಕೊಡಿ ನಮಗೆ. ವೀರೇಶ್ ಅಂತ, ಇಲ್ಲೇ ಸ್ಥಳೀಯವರು ನಾವು. ಇದು 1979ರಲ್ಲೇ ದೇವಸ್ಥಾನ, ಅದಕ್ಕಿಂತ ಮುಂಚೆ ಆಗಿರುವಂಥದ್ದು. 1979ರ ರಾಜ್ಯಪಾಲರಿಂದನೇ ಇದಕ್ಕೆ ಅನುದಾನವೂ ಬಂದಿದೆ. 1 ಲಕ್ಷ ಏನೋ ಅನುದಾನವೂ ಬಂದಿದೆ ದೇವಸ್ಥಾನ ಕಟ್ಟಿಕೆ ಅಂತ ಅಂಥದ್ದು. ಅವಾಗಿಂದ ದೇವಸ್ಥಾನ ಇದೆ. ಈಗ ಇವರು 2009ರಲ್ಲಿ ಇವರು ಸ್ಕೂಲ್ ಇರುವಂಥದ್ದು ಮಠಕ್ಕೆ ಅಂತ ತಗೊಬಿಟ್ಟು ಈಗ ಇವರು ದೇವಸ್ಥಾನ ನಮ್ಮದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಹಂಗಾರೆ 1979ರಲ್ಲಿ ಸರ್ಕಾರದ ರಾಜ್ಯಪಾಲರಿಂದ ನಮಗೆ ಅನುದಾನ ಬಂದಿದೆಯಲ್ಲ, ಹಂಗಾರೆ ದೇವಸ್ಥಾನ ಇರೋದಕ್ಕೆ ತಾನೇ ರಾಜ್ಯಪಾಲರಿಂದ ಅನುದಾನ ಬಂದಿದ್ದು. ಇವಾಗ ಸ್ಕೂಲ್ ಇದ್ದ ಅನುದಾನ ಬಂದಿದೆಯಾ ಇದಕ್ಕೆ? ಇಲ್ಲ ಅಲ್ವಾ. ಈಗ ಅವ್ರದ್ದು ಇರೋದೇನೋ ಸರ್ವೆ ನಂಬರ್, ಮಠ ಕಟ್ಟಿರೋದೇನೋ ಅವರು ಸರ್ವೆ ನಂಬರ್ 153ರಲ್ಲಿ. ಅದು ಒಕ್ಕೋಡ್ ಆಸ್ತಿನ ಅವ್ರ ಆಸ್ತಿನ, ಅದು ಅವ್ರಿಗೆ ಸೇರಿದ್ದು, ಅದು ನಮಗೆ ಗೊತ್ತಿಲ್ಲ. ನಮ್ಮ ದೇವಸ್ಥಾನ ಇರೋದು ಯಾವುದು ಸರ್ವೆ ನಂಬರ್ 152ರಲ್ಲಿ. ಅದಕ್ಕೆ ಅನುದಾನ ಬಂದಿರೋದು ಯಾವಾಗ 1979ರಲ್ಲಿ. ಅಲ್ಲಿಗೆ ಅದಕ್ಕಿಂತ ಮುಂಚೆ ದೇವಸ್ಥಾನ ಇದ್ದಿದ್ದು. ಯಾಕೆಂದರೆ ನಮ್ಮ ತಾತಂದರು ಹಿರಿಯಂದರು ಅವಾಗ ದೇವಸ್ಥಾನ ಮಾಡ್ಕೊಂಡಿದ್ದು. ಏನೋ ಅವಾಗೆಲ್ಲ ಒಂದು ಸಂಘ ಮಾಡ್ಕೊಂಡಿದ್ರು, ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಬಂದರು. ರಾಜ್ಯಪಾಲರಿಗೆ ಒಂದು ಪತ್ರ ಬರೆದ್ರು, ಅನುದಾನ ಬೇಕು ನಮಗೆ ದೇವಸ್ಥಾನಕ್ಕೆ ಅಂತ. ಅನುದಾನ ಬಿಡುಗಡೆ ಮಾಡಿಕೊಟ್ರು, ಅದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರು. ಅದಾದ್ಮೇಲೆ ತದನಂತರದಲ್ಲಿ ಈಗಿನ ಒಂದು ಪೀಳಿಗೆಗಳು ಏನು ಮಾಡಿದ್ದಾರೆ, ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟು ಮತ್ತು ಶ್ರೀ ಚಾಮುಂಡೇಶ್ವರಿ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದಾರೆ. ಆ ಟ್ರಸ್ಟ್ ಮುಖಾಂತರ ದೇವಸ್ಥಾನಕ್ಕೆ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಇವ್ರು ಏನು ಮಾಡ್ತಾ ಇದ್ದಾರೆ, ಈ ದೇವಸ್ಥಾನ ನಮಗೆ ಸೇರಬೇಕಾಗಿರೋದು, ಈ ದೇವಸ್ಥಾನ ನಮ್ಮ ಆಸ್ತಿ ಅಂತ ಕೇಳ್ತಾ ಇದ್ದಾರೆ. ಬಟ್ ನಿಮ್ಗೆ ಸೇರ್ಬೇಕಾಗಿರೋ ಆಸ್ತಿ ಸರ್ವೆ ನಂಬರ್ 153. ಈಗಿರುವಂಥದ್ದು ಸರ್ವೆ ನಂಬರ್ 152. 153ಕ್ಕೂ 152ಕ್ಕೂ ಏನು ಸಂಬಂಧ ಇದೆ?
ನಾನು ದಯಮಾಡಿ ಅದನ್ನೇ ಕೇಳ್ತೀನಿ, ದಯಮಾಡಿ ಇದು 152 ಸರ್ವೆ ನಂಬರ್ ಆಗಿರೋದ್ರಿಂದ ಇದು 153 ಸರ್ವೆ ನಂಬರ್ ಅಲ್ಲ, 152 ಸರ್ವೆ ನಂಬರು. ಇದು 1979ರಲ್ಲಿ ಅನುದಾನ ಬಂದಿದೆ. ಅದಕ್ಕಿಂತ ಮುಂಚೆ ದೇವಸ್ಥಾನ ಇದೆ. ಅದು ಇವಾಗ ಏನು ನೆನ್ನೆ ಮೊನ್ನೆ ಕಟ್ಟಂಥ ದೇವಸ್ಥಾನ ಅಲ್ಲ, ಅಥವಾ ಈಗ ಒಂದು 2 ವರ್ಷದಿಂದ ಕಟ್ಟಂಥ ದೇವಸ್ಥಾನ ಅಲ್ಲ. ಇದು ಹೆಚ್ಚು ಕಮ್ಮಿ 60-70 ವರ್ಷ ಹಿಂದೆ ಇದ್ದಂಥ ದೇವಸ್ಥಾನ ಇದು. ಈ ಲೆವೆಟ್ ಮಾಡಿದಾರಲ್ಲ, ಇದು ಅವ್ರ ಹೆಸರಣ್ಣ ಅವರದು ಹನುಮೇಗೌಡರು ಅಂತ ಕೊಟ್ಟಂಥ ಜಾಗ ಇದು ದೇವಸ್ಥಾನಕ್ಕೆ. ನಾನು ಇಲ್ಲಿರುವಂಥ ಲೇಔಟ್ ಮಾಡಿದ್ದೀನಿ. ದೇವಸ್ಥಾನದ ಊರು ಒಳಗಡೆ ಒಂದು ದೇವಸ್ಥಾನ ಇರಬೇಕಿದು. ಆ ದೇವಸ್ಥಾನಕ್ಕೆ ಜನಗಳಿಗೆ ಅನುಕೂಲ ಆಗಬೇಕು. ನಾನು ಲೇಔಟಲ್ಲಿ ಒಂದು ದೇವಸ್ಥಾನ ಇರಲಿ ಅಂತ ಹನುಮೇಗೌಡರು ಕೊಟ್ಟಂಥ ಜಾಗದ ದೇವಸ್ಥಾನ ಕಟ್ಟಿರೋದು. ಇದು ಯಾರದೇ ಪ್ರಾಪರ್ಟಿ ಅಲ್ಲ, ಅಥವಾ ಯಾರದೇ ಹೊಡ್ಕೊಂಡು ನಾವು ಕಟ್ಟಿಲ್ಲ. ಇಲ್ಲಿ ಇದು ದೇವಸ್ಥಾನ ಹನುಮೇಗೌಡರು ಕೊಟ್ಟಿರೋದು. ಅದಕ್ಕೆ ಇಲ್ಲಿ ಜನಗಳೆಲ್ಲ ಸೇರಿಸಿ ಇವ್ರನ್ನ ಒಂದು ಮಠದ ಇದ್ರಂಗೆ ಮಾಡಿ ಅವ್ರನ್ನ ಅಧ್ಯಕ್ಷರು ಮಾಡಿ ಇದಕ್ಕೆ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅಂತ ವಹಿಸಿ ಎಲ್ಲರೂ ಈಗ ಟ್ರಸ್ಟ್ ಮಾಡಿದ್ದಾರೆ. ಟ್ರಸ್ಟ್ ಮಾಡಿ ಈಗ ಏನು ಟ್ರಸ್ಟ್ ಸಂಬಂಧಪಟ್ಟಂಗೆ ಯಾರೂ ಇಲ್ಲಿವರೆಗೂ ನಮಗೆ ಕಿರಿಕ್ ಮಾಡಿರಲ್ಲ. ದೇವಸ್ಥಾನ ಏನಿದೆ ದೇವಸ್ಥಾನ ದೇವಸ್ಥಾನ ನಡೀತಿತ್ತು. ಇತ್ತೀಚಿನ ದಿನಗಳಲ್ಲಿ ಇವರು ದೇವಸ್ಥಾನ ನಮ್ಮದು ಅಂತ ಬರಲಾಗಿ ಇಷ್ಟು ಸಮಸ್ಯೆ ಶುರುವಾಗಿರೋದು. ಇದಕ್ಕಿಂತ ನಿಮ್ಮದು ಸರ್ವೆ ನಂಬರಲ್ಲಿ ಕಟ್ಕೊಂಡಿದ್ದೀರಿ, ನಿಮ್ಮ ಪ್ರಾಪರ್ಟಿ ಅದು ನಿಮ್ದು, ಒಕ್ಕೋಡವ್ರದ, ನೀವು ಫೈಟ್ ಮಾಡಿ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮದು ದೇವಸ್ಥಾನ. ದಯಮಾಡಿ ಈ ದೇವಸ್ಥಾನಕ್ಕೆ ಯಾರೇ ರೀತಿ ಯಾವುದೂ ತೊಂದರೆ ಆಗಬಾರ್ದು, ಯಾರೇನು ತೊಂದರೆ ಆಗಬಾರ್ದು. ಆ ಥರ ಏನೋ ತೊಂದರೆ ಆಗುತ್ತೆ ಅಂದರೆ ಇದು ಮುಂದಿನ ಕ್ರಮದಲ್ಲಿ ಏನು ಕಾನೂನುಬದ್ಧವಾಗಿ ಯಾರ ಮೇಲೆ ಇದಕ್ಕೆ ಏನೋ ಸಪೋರ್ಟ್ ನಿಮ್ಗೆ ಕೊಡ್ತಾ ಇದ್ದಾರೆ, ಅವ್ರವ್ರುಗಳು ಯಾರಿದ್ದಾರೆ ಅವರೆಲ್ಲ ಈಚೆ ಬರಬೇಕಾಗುತ್ತೆ. ಅನಾವಶ್ಯಕವಾಗಿ ದೇವಸ್ಥಾನ ವಿಚಾರ ಬಂದರೆ ಯಾರನ್ನೂ ಇಲ್ಲಿ ಊರು ಜನಗಳು ಬಿಡಲ್ಲ. ಅದಂತೂ ಖಂಡಿತವಾಗಿ ಹೇಳ್ತಾ ಇದ್ದೀವಿ. ಯಾಕೆಂದರೆ ಇವತ್ತಿಂದಲ್ಲ, ಇದು ಹೆಚ್ಚು ಕಮ್ಮಿ 70-80 ವರ್ಷದ ಹಳೆಯ ದೇವಸ್ಥಾನ ಇದು. ಹಂಗಾಗಿ ಅದು AC ಬಸವಪ್ಪವ್ರ ಕಾಲದಿಂದ ಇರುವಂಥ ದೇವಸ್ಥಾನ. ಇದಕ್ಕೆ ಯಾವ ರೀತಿ ತೊಂದರೆ ಆಗೋಕ್ಕೆ ಇಲ್ಲಿ ಜನಗಳು ಯಾರೂ ಬಿಡಲ್ಲ. ಇದ್ರ ಮುಖಾಂತರ ನಾವು ಹೇಳ್ತೀವಿ ಅಂದರೆ ದಯಮಾಡಿ ಈ ಏನಾರ ಮುಂದುವರಿಸಬೇಕು ಅಂತ ನಿಮ್ಮ ಇಚ್ಛೆ ಇದ್ದರೆ ಇದು ಇಲ್ಲಿಗೆ ಸ್ಟಾಪ್ ಮಾಡಿ. ಇಲ್ಲ ಮುಂದುವರಿಸಿ ಅಂತಂದರೆ ನಮ್ಮ ಇಡೀ ಊರಿನ ಜನ ಯಾರು ನಿಮ್ಮನ್ನು ಯಾರದಕ್ಕೆ ಇನ್ವಾಲ್ವ್ ಆಗಿದ್ದೀರಿ ಅವ್ರನ್ನ ಯಾರನ್ನೂ ಬಿಡಲ್ಲ. ಇದ್ರ ಮುಖಾಂತರ ನಿಮ್ಗೆ ತಿಳಿಸ್ತೀನಿ ಸರ್.